ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪ್ರಮಾಣ ವಚನ ಆಗೋದಕ್ಕೂ ಪೂರ್ವದಲ್ಲೇ ಅದನ್ನು ತಪ್ಪಿಸಿ ಹೋರಾಟವನ್ನು ಮಾಡ್ಬೋದಾಗಿತ್ತು. ಈ ಕಾಲಾವಕಾಶ ಸಚಿವ ಸಂಪುಟದಲ್ಲಿ ಮುಂದುವರಿಯೋದಕ್ಕೆ BJP ಹಾಗೂ JDS ಅವಕಾಶ ಮಾಡಿಕೊಟ್ಟಂಗಾಗಿದೆ. ನಿಮಗೆ ನಿಜವಾಗ್ಲೂ ಬದ್ಧತೆ ಅನ್ನೋದಿದ್ದರೆ ಆ ಪ್ರಯತ್ನ ಮಾಡ್ಬೋದಿತ್ತಲ್ಲ ಮೇಡಮ್. ಇವತ್ತು ಏನು ಅರೆಬೆಂದ ಸರ್ಕಾರ ನಡೀತಾ ಇರೋ ರೀತಿ ನೀತಿಗಳು ಬರೀ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಇವತ್ತು ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಅಲ್ಲಿ ಇರೋಂಥ ಒಂದು ಸಮಸ್ಯೆಗಳು ನೋಡಿದಾಗ ಎಲ್ಲೋ ನಾಗೇಂದ್ರನ ಕೈ ಬಿಡ್ತಾರೆ ಅನ್ನೋ ಸನ್ನಿವೇಶ ಕ್ರಿಯೇಟ್ ಆಗಿತ್ತು. ಆದರೂ ಇವರು ಮುಂದರ್ಸ್ಕೊಂಬಂದು ಇವತ್ತು ಸದನದಲ್ಲಿ ನಿಂತ್ಕೊಂಡು ಸಚಿವ ಸ್ಥಾನಮಾನ ಕೊಡ್ತಾರೆ ಅಂದರೆ ನಾಚಿಗೆಟ್ಟ ಸರ್ಕಾರ. ನಿಜವಾಗ್ಲೂ ಇದು ತಲೆ ಇಲ್ಲದ ಸರ್ಕಾರ ಅಂತಲೇ ಹೇಳ್ಬೋದು. ಯಾಕಂದರೆ ನಾಗೇಂದ್ರ ಅವರಿಂದ ಗಂಭೀರವಾದ ಆರೋಪ ಸದನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಘಂಟಾಘೋಷವಾಗಿ ಒಪ್ಕೊಂಡಂಥ ಇದು ಗಂಭೀರ ಆರೋಪ ಆಗಿದ್ದರಿಂದನೇ ಅವರು ರಾಜೀನಾಮೆ ಕೊಟ್ಟಿದ್ದು ಜೈಲಿಗೆ ಹೋಗಿತ್ತು. ಇವತ್ತು 3 ತಲೆಮಾರಿಗಾಗಷ್ಟು ದುಡ್ಡು ಮಾಡಿಟ್ಟಿರೋರು ಜೈಲ್ಗೆ ಹೋಗ್ತಾರೆ. ಜೈಲ್ಗೆ ಹೋದ್ಮೇಲೆ ಬೇಲ್ ಸಿಗುತ್ತೆ. ಬೇಲ್ ಆದ್ಮೇಲೆ ಮುಖ್ಯಮಂತ್ರಿಗಳು ಆಗ್ತಾರೆ. ಅದೇ ರೀತಿ ಇವತ್ತು ನಿಗಮ ಮಂಡಳಿಯಲ್ಲಿ ಭ್ರಷ್ಟಾಚಾರ ಮಾಡಿ ಜೈಲ್ಗೆ ಹೋದವರು ಇವತ್ತು ಸಚಿವರಾಗ್ತಾರೆ. ಇದು ಕಾಮನ್ ಥಾಟ್ಸ್ ಆಗಿದೆ. ಇವತ್ತು ಜೈಲ್ಗೆ ಹೋಗಿ ಬಂದರೆ ಸಂತೋಷ್ ಹೆಗ್ಡೆ ಅವರು ಎಲ್ಲೋ ಒಂದು ಕಡೆ ಹೇಳ್ತಿದ್ರು, ಇವತ್ತು ಯಾರ್ಯಾರು ರಾಜ್ಯದಲ್ಲಿ ದೇಶದಲ್ಲಿ ಜೈಲ್ಗೆ ಹೋಗ್ತಾರೆ ಅವ್ರಿಗೆ ಹೂವಿನ ಸೇಬು ಹಣ್ಣಿನ ಹಾರಗಳಾಕಿ ಸನ್ಮಾನ ಮಾಡ್ತಾರೆ. ಎಂಥ ನೀಚ ಕಟ್ಟ ಕಡೆ ವ್ಯವಸ್ಥೆಗೆ ಇವತ್ತು ನಮ್ಮ ಸಮಾಜ ಹೋಗ್ತಾ ಇದೆ ಅಂತೇಳಿ ಘಂಟಾಘೋಷವಾಗಿ ಹೇಳಿದ್ರು. ಇವತ್ತು ಸಿಂಪಲ್ ಸ್ಟ್ರಾಟಜಿಕ್ಸ್ ಏನಂತಂದ್ರೆ, ಇವತ್ತು ಡ್ರಗ್ಸ್ ಮಾಫಿಯಾದಲ್ಲಿ ಯಾರನ್ನ ಇದ್ದಾರೆ ಅಂದ್ರೆ ಡ್ರಗ್ಸ್ ಮಾಫಿಯಾರವರೇ ಒಂದು ಗುಡ್ಕೊಂಡು ಒಂದು ಗುಂಪಾಗಿರುತ್ತೆ. ಕಳ್ಳರ ಜೊತೆ ಕಳ್ಳರೇ ಸೇರಿರ್ತಾರೆ. ಅದೇ ರೀತಿ ಭ್ರಷ್ಟರ ಜೊತೆ ಭ್ರಷ್ಟರು ಇರಬೇಕಾಗುತ್ತೆ. ಬೇರೆ ನ್ಯಾಯ ಇರೋಕ್ಕೆ ಸಾಧ್ಯ ಇಲ್ಲ. ಕಳ್ತನ ಮಾಡ್ತಾರ ಜೊತೆ ಕಳ್ತನನೇ ಸಪೋರ್ಟ್ ಕೊಡೋ ಸಾಧ್ಯ. ಈ ಭ್ರಷ್ಟಾಚಾರ ಜೈಲ್ಗೆ ಹೋಗಿರೋ ವಿಚಾರ ಇಡೀ ರಾಜ್ಯಕ್ಕೆ ಗೊತ್ತಿರೋ ವಿಚಾರ. ಜೈಲ್ಗೆ ಹೋಗಿದ್ದು ಸತ್ಯಾಂಶ. 4 ಇವತ್ತು ಕೇಸ್ಗಳಿದಾವೆ. EDL ಕೇಸ್ ಇದಾವೆ. ಇನ್ನು ಚಾರ್ಜ್ ಶೀಟ್ ಹಾಕಿಲ್ಲ. ಈ ರೀತಿಯಂತ ಪರಿಸ್ಥಿತಿ ಇರೋಂಥ ವ್ಯಕ್ತಿನ ಕರ್ಕೊಂಬಂದು ನೀವು ಸಚಿವರು ಮಾಡ್ತೀರಿ ಅಂದ್ರೆ ರಾಜ್ಯದ ಜನಕ್ಕೆ ದ್ರೋಹ ಮಾಡ್ದಂಗಲ್ವ ನೀವು? ಈ ರಾಜ್ಯದ ಜನರ ಒಂದು ನಂಬಿಕೆನ ನೀವು ಇವತ್ತು ಹಾಳು ಮಾಡ್ತಾ ಇದ್ದೀರಲ್ಲ. ಇವತ್ತು ನಿಮ್ಮ ಪೂರ ಉದ್ದೇಶ ಇಷ್ಟೇ. ನೀವು ಬರೀ 3 ವರ್ಷದಲ್ಲಿ ಕಾಂಟ್ರವರ್ಸಿ ಮಾಡ್ತಾ ಇದ್ರೆ ಹೊರತು ಅಭಿವೃದ್ಧಿ ಶೂನ್ಯ ಆಗೋಗಿದೆ ನಿಮ್ದು. ಇವತ್ತು ಕೂಡ ಸದನದಲ್ಲಿ ನಿಮ್ಗೆ ಹೇಳಕ್ಕೆ ಏನು ಉತ್ತರ ಇದೆ? ಸದನದಲ್ಲಿ ಯಾವ ಪ್ರಶ್ನೆ ಕೇಳ್ಬೇಕು ನಿಮ್ಮನ್ನ? ನಾವು ಯಾವ್ದಕ್ಕೆ ಉತ್ತರ ಕೊಡಕ್ಕೆ ನಿಮ್ಮ ಹತ್ರ ಇದೆ ಉತ್ತರ ಕ್ವಶನ್? ಇವತ್ತು ನೀವು ರಾಜ್ಯದ ಮುಖ್ಯಮಂತ್ರಿ ಆಗಕ್ಕೆ 3 ವರ್ಷ ತಗೊಂಡ್ರಿ. ರಾಜ್ಯದ ಕುರ್ಚಿ ಸಿಎಂ ಬದಲಾವಣೆಗೆ 3 ವರ್ಷ ತಗೊಂಡ್ರಿ. ಇವತ್ತು ನೀವು ಸಚಿವ ಸಂಪುಟ ವಿಸ್ತರಣೆ ಮಾಡಕ ಇನ್ನು 2 ವರ್ಷದಲ್ಲಿ ಎಲೆಕ್ಷನ್ ಬರುತ್ತೆ ಅಂತೀರಿ. ಇನ್ನು 6 ತಿಂಗಳಲ್ಲಿ ಕ್ಷೇತ್ರ ಕಡೆ ಓಡೋಗ್ತೀರಿ. ರಾಜ್ಯದ ಅಭಿವೃದ್ಧಿ ಏನು? ನಿಮಗೆ ಕೊಟ್ಟಂತ ಒಂದು ರಾಜ್ಯದ 7 ಕೋಟಿ ಜನ 136 ಮ್ಯಾಂಡೇಟರಿ ಸೀಟ್ ಕೊಟ್ಟು ಇವತ್ತು ಸದನದಲ್ಲಿ ಒಂದೇ ಒಂದು ಬರಗಾಲದ ಬರಪೀಡಿತ ರೈತರ ಬಗ್ಗೆ ಮಾತಾಡಕ್ಕಂಥ ಚಕಾರಂತ ಪರಿಸ್ಥಿತಿ ಇವತ್ತು ಇದ್ದಂಗಾಗಿದೆ. ಯಾಕಂದ್ರೆ ನೀವು ಮಾಡ್ತಾ ಇದ್ದಲ್ಲ ಬರೀ ಕಾಂಟ್ರವರ್ಸಿ. ಇವಾಗ ನಾಗೇಂದ್ರ ಸಚಿವರು ಮಾಡಿದ್ರೆ ವಿರೋಧ ಪಕ್ಷದಲ್ಲಿ ಏನು ಕೇಳ್ಬೇಕು ನಾವು? ನಾಗೇಂದ್ರ ಭ್ರಷ್ಟಾಚಾರ ಕಳ್ಳ ಕದೀಮ ಜೈಲ್ಗೆ ಹೋಗಿದ್ದ, ಅವ್ನು ಕರ್ಕೊಂಬಂದು ಯಾಕೆ ಸಚಿವರು ಮಾಡ್ತಾ ಇದ್ರಿ? ಅವ್ನಿಗೆ ಏನಿದೆ ಅಂತ? ಜಮೀರ್ ಬಗ್ಗೆ ನಾವ್ ಹೇಳೋದು ಬೇಡ ಸ್ವಾಮಿ, ನಾವ್ ಹೇಳ್ತಲ್ಲ ಇದನ್ನ. ಜಮೀರ್ ಬಗ್ಗೆ ವಸತಿ ಇಲಾಖೆಯಲ್ಲಿ ಲಕ್ಷಾಂತರ ಕೋಟಿ ಮನೆಗಳು ಭ್ರಷ್ಟಾಚಾರ ಆಗಿದೆ ಅಂತ BR ಪಾಟೀಲ್ ಅವರು ಘಂಟಾಘೋಷವಾಗಿ ಇಡೀ ರಾಜ್ಯಕ್ಕೆ ಹೇಳಿಕೆ ಕೊಟ್ಟರು. ಸ್ವತಃ ತನ್ನ ಪಕ್ಷದಲ್ಲಿರುವಂಥ BR ಪಾಟೀಲ್ ಕೊಟ್ಟಿರೋ ಸ್ಟೇಟ್ಮೆಂಟು ಜಮೀನ್ ಮೇಲೆ ಆರೋಪ ಇದೆ. ಆದರೂ ಕೂಡ ಅವ್ರು ಕರ್ಕೊಂಡ್ಬಂದು ಸಚಿವರು ಮಾಡ್ತಿದ್ರಿ. ಇದೇ ಲಕ್ಷ್ಮಣ ಸವದಿನ ನೀವು ಕಂಡಂಗೆ ನಾನು ಅವ್ರ ಬಗ್ಗೆ ಹೇಳ್ತಲ್ಲ ಅಂದರೆ ವಿಚಾರ ಹೇಳ್ತಿದ್ದೀನಿ, ಹೊಗಳೋದು ಹೆಂಗೆ ತೆಗಳೋದು ಹೆಂಗೆ ಅಂತ. ಇವತ್ತು ಸಿದ್ದರಾಮಯ್ಯ ಅವರು ಇದೇ ಲಕ್ಷ್ಮಣ ಸವದಿನ ಘಂಟಾಘೋಷವಾಗಿ ಅವ್ರನ್ನ ಮೇಲೆ ಹೇಳಿಕೆ ಕೊಟ್ಟಿದ್ರು. ಏನ್ರಿ ದೇವಸ್ಥಾನ ಇದ್ದಂಗೆ ವಿಧಾನಸೌಧ ಅನ್ನೋದು? ಇವತ್ತು ಅವ್ರು ಕುತ್ಕೊಂಡು ಬ್ಲೂ ಫಿಲಿಂ ನೋಡ್ತಾರೆ. ಇಂಥ ಒಂದು ನೀಚ್ ಕೆಟ್ಟವ್ರನ್ನ ಇವತ್ತು ಸಮಾಜ ಒಪ್ಪಲ್ಲ. ಇಂಥವ್ರು ಫಸ್ಟ್ ರಾಜೀನಾಮೆ ಕೊಟ್ಟು ಆಚೆ ಹೋಗ್ಬೇಕು. ಇವರು ಅಲ್ಲ ಅವು ಅಂದ್ರು ಅಂದ್ರೆ ಸಿದ್ದರಾಮಯ್ಯ ಅವರು ಇದೇ ಪಕ್ಷದಲ್ಲಿ ತಂದಿರೋದು. ಇವತ್ತು ಅವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ರೆಡ್ ಕಾರ್ಪ್ ಹಾಕಿ ಸಚಿವರು ಮಾಡ್ತೀರಿ. ನಾಚಿಗೆಟ್ಟ ಸರ್ಕಾರಕ್ಕೆ ಜನಾಭಿಪ್ರಾಯ ಏನಾದ್ರು ಇದೆಯಾ? ಜನಾಭಿವೃದ್ಧಿ ಏನಾದ್ರು ಇದೆಯಾ? ಇವತ್ತು ಎಲ್ಲೇ ನೋಡಿದ್ರು ಕೂಡ ಭ್ರಷ್ಟಾಚಾರದಲ್ಲಿ ಕಾಣಿಸ್ತಿದೆ ಸರ್ಕಾರ. ಇವತ್ತು ನಾವು ಮುಖ್ಯಮಂತ್ರಿಯಿಂದ ಏನೋ ಒಂದು ಒಳ್ಳೆ ಒಂದು ನಾವು ನಿರೀಕ್ಷೆ ಇಟ್ಟಿದ್ವಿ ಮುಖ್ಯಮಂತ್ರಿಯಿಂದ, ರಾಜ್ಯದ ಮುಖ್ಯಮಂತ್ರಿಯಿಂದ 100 ದಿನಗಳಲ್ಲಿ ಏನಾದ್ರು ಮಹತ್ವದ ಬದಲಾವಣೆ ಆಗುತ್ತಂತ. ಆದ್ರೆ ಬದಲಾವಣೆ ಕಾಣಿಸ್ತಾ ಇರೋದು ಬರೇ ಬಡ ಜನರ ದೌರ್ಜನ್ಯ. ಖಾಲಿ ಸೈಟ್ ಕಿತ್ಕೊಂಡ್ರಿ ಅಂತಾರ್ರಿ. ಖಾಲಿ ಸೈಟ್ ಬಿಡಲ್ಲ, ನಾವು ಕಿತ್ಕೊಂಡ್ಬಿಡ್ತೀವಿ. ಸರ್ಕಾರ ಕಿತ್ಕೊಂಡ್ಬಿಡ್ತೀರಿ.